ಇತಿಹಾಸದಲ್ಲಿ ಅದೆಷ್ಟೋ ಜನರು ಬಂದು ಹೋಗುತ್ತಾರೆ, ಆದರೆ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಸಮಾನತೆ ಸಿಗಬೇಕು ಎಂದು ಹೋರಾಡಿದವರು ಕೆಲವು ಮಂದಿ. ಅಂತಹ ಮಹಾನ್ ಚೇತನಗಳಲ್ಲಿ ಒಬ್ಬರು ಕ್ರಾಂತಿ ಸೂರ್ಯ ಎಂದೇ ಪ್ರಖ್ಯಾತರಾದ ಮಹಾತ್ಮ ಜ್ಯೋತಿಬಾ ಫುಲೆ. ನಮಸ್ಕಾರ ಗೆಳೆಯರೆ, ನಾನು BR ನಾಯ್ಡು. 1827 ಏಪ್ರಿಲ್ 11 ಮಹಾರಾಷ್ಟ್ರದಲ್ಲಿ ಜನಿಸಿದ ಫುಲೆ ಅವರಿಗೆ ಬಾಲ್ಯದಲ್ಲೇ ಜಾತಿ ಪದ್ಧಿಯ ಕಹಿ ಅನುಭವವಾಗಿತ್ತು. ಕೇವಲ ಮೇಲ್ವರ್ಗದವರಿಗೆ ಮಾತ್ರ ಶಿಕ್ಷಣ ಸೀಮಿತವಾಗಿದ್ದ ಕಾಲದಲ್ಲಿ ಶೂದ್ರರು ಮತ್ತು ಮಹಿಳೆಯರು ಅಕ್ಷರ ಕಲಿಯಬೇಕು ಎಂದು ಅವರು ಸಂಕಲ್ಪ ಮಾಡಿದರು. ಫುಲೆ ಅವರ ಹೋರಾಟದಲ್ಲಿ ಹೆಗಲಿಗೆ ಹೆಗಲು ಕೊಟ್ಟವರು ಅವರ ಪತ್ನಿ ಸಾವಿತ್ರಿಬಾಯಿ ಫುಲೆ. 1848 ಪುಣೆಯಲ್ಲಿ ಹೆಣ್ಣು ಮಕ್ಕಳಿಗಾಗಿ ಮೊದಲ ಶಾಲೆಯನ್ನು ಆರಂಭಿಸಿದ ಈ ದಂಪತಿಗಳು ಸಮಾಜದ ತೀವ್ರ ವಿರೋಧದ ನಡುವೆಯೂ ಶಿಕ್ಷಣದ ಜ್ಯೋತಿಯನ್ನು ಬೆಳಗಿಸಿದರು. ಹೆಣ್ಣು ಕಲಿತರೆ ಒಂದು ಕುಟುಂಬವೇ ಕಲಿತಂತೆ ಎಂಬುದು ಅವರ ದೃಢ ನಂಬಿಕೆಯಾಗಿತ್ತು. ಅಸ್ಪೃಶ್ಯತೆ ಮತ್ತು ಮೂಢನಂಬಿಕೆಗಳ ವಿರುದ್ಧ ಧ್ವನಿ ಎತ್ತಲು ಅವರು ಸತ್ಯಶೋಧಕ ಸಮಾಜವನ್ನು ಸ್ಥಾಪಿಸಿದರು. ದಲಿತರಿಗೆ ನೀರು ಕುಡಿಯಲು ತಮ್ಮ ಮನೆಯ ಕೆರೆಯನ್ನೇ ಮುಕ್ತವಾಗಿ ನೀಡಿದ ಇವರು ಮಾನವೀಯತೆಯೇ ದೊಡ್ಡ ಧರ್ಮ ಎಂದು ಸಾರಿದರು. ಇವರ ಈ ಅಪ್ರತಿಮ ಸೇವೆಯನ್ನು ಕಂಡು ಸಮಾಜವೇ ಇವರಿಗೆ ಮಹಾತ್ಮ ಎಂಬ ಬಿರುದನ್ನು ನೀಡಿ ಗೌರವಿಸಿತು. ಇಂದು ನಾವು ಕಾಣುತ್ತಿರುವ ಸಮಾನತೆ ಮತ್ತು ಶಿಕ್ಷಣದ ಹಕ್ಕಿನ ಹಿಂದೆ ಫುಲೆ ದಂಪತಿಗಳ ಶ್ರಮ ಮತ್ತು ತ್ಯಾಗವಿದೆ. ಅವರ ವಿಚಾರಗಳು ಇಂದಿಗೂ ನಮಗೆ ದಾರಿದೀಪ. ಸಾಮಾಜಿಕ ನ್ಯಾಯದ ಹಾದಿಯಲ್ಲಿ ನಡೆದ ಮಹಾತ್ಮ ಜ್ಯೋತಿಬಾ ಫುಲೆ ಅವರಿಗೆ ನಮ್ಮ ನಮನಗಳು. ಜಾತಿಗಳ ನಡುವೆ ವೈಷಮ್ಯ ಹೆಚ್ಚುತ್ತಿರುವ, ವರ್ಣ ಪದ್ಧತಿಗಳು ಇನ್ನೂ ಮರೆಯಾಗದಿರುವ, ದಲಿತರನ್ನು ಇಂದಿಗೂ ಅಸ್ಪೃಶ್ಯವಾಗಿ ಕಾಣುತ್ತಿರುವ ಇಂದಿನ ಸಂದರ್ಭದಲ್ಲಿ ಮಹಾತ್ಮ ಫುಲೆಯವರ ಆದರ್ಶಗಳ ಅವಶ್ಯಕತೆ ಹಿಂದೆಂದಿಗಿಂತಲೂ ನಮಗೆ ಹೆಚ್ಚಾಗಿದೆ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.